ಕೇರಳ ಸ್ಟೋರಿ 2 ಟ್ರೈಲರ್ ರಿಲೀಸ್ ಆಗಿದೆ. ನಿನ್ನೆ ಅಷ್ಟೇ ನೋಡಿದೆ ನಾನು. ನನಗೆ ಒಂಥರ ನಗು ಬಂತು. ನಾನು ಕೇರಳದಲ್ಲಿರೋದು ಆಲ್ಮೋಸ್ಟ್ 1.5 ವರ್ಷ ಆಯಿತು. ಫಿಶಿಂಗ್ ಅದು ಇದಂತ ಹೇಳಿ ಕೇರಳದಲ್ಲೇ ಕೆಲಸ ಅದು ಇದಂತ ಹೇಳಿ ನಾನು ಈಗ ಹೋಗ್ತಾ ಇದ್ದೇನೆ. ಇಲ್ಲಿಗೆ ಬಂದ ಮೊದಲ ದಿನಗಳಲ್ಲಿ ಈ ವಿಡಿಯೋ ನಮ್ಮ ಕರ್ನಾಟಕದವರು ಅಷ್ಟು ದೊಡ್ಡವರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಟ್ರಾನ್ಸ್ಲೇಟ್ ಆನ್ ಇದೆ. ಈ ವಿಡಿಯೋ ನಾರ್ತ್ ಇಂಡಿಯನ್ ನಲ್ಲಿ ಕನ್ನಡದೆಲ್ಲ ನಂಬುವವರಿದ್ದಾರಲ್ಲ ಅವರಿಗೋಸ್ಕರ ಮಾತ್ರ ಈ ವಿಡಿಯೋ. ಸೊ ನಾನು ಇಲ್ಲಿಗೆ ಬಂದು ಮೊದಲ ದಿವಸಗಳಲ್ಲಿ ಒಂದು ತಿಂಗಳಾಗತ್ತಷ್ಟೇ ಒಂದು ಬೇಕರಿಗೆ ಪಫ್ಸ್ ತಿನ್ಲಿಕ್ಕೆ ಹೋದೆ. ಹಾಗೆ ಹೋದಾಗ ಅವರು ಪಫ್ಸ್ ಅನ್ನು ಬಿಸಿ ಮಾಡ್ತಾ ಇದ್ರು. ಅಲ್ಲಿ ಒಂದು ಡಿಸ್ಪ್ಲೇಗೆ ಇದೊಂದು ಸಣ್ಣ ಒಂದು ಬಾಕ್ಸ್ ಇಟ್ಟಿದ್ರು, ಕುಪ್ಪೆ ಅಂತ ಹೇಳ್ತೀವಿ ನೋಡು. ಅದನ್ನು ತೆಗೆದು ನನಗೆ ಸ್ಟನ್ ಆಗಿ ನಿಂತಿದ್ದೇನೆ. ಅದು ಯಾಕಂದ್ರೆ ಅದು ಬೀಫ್ ಪಿಕಲ್ ಫಸ್ಟ್ ಆ ಥರ ಒಂದು ಕಾನ್ಸೆಪ್ಟ್ ನಾನು ನೋಡಿದೆ ಇಲ್ಲಿಗೆ ಬಂದು. ಈಗ ಸ್ಟನ್ ಆಗಿ ನಿಂತಿದ್ದೇನೆ. ಆಶ್ಚರ್ಯಚಕಿತನಾದ ನನ್ನನ್ನು ಆ ಬೇಕರಿ ಓನರ್ ನೋಡಿ, ಅವರೊಬ್ರು ಹಿಂದೂ, ಅದು ಬೀಫ್ ಪಿಕಲ್ ಫ್ರೆಶ್ ನಾವೇ ಮನೆಯಲ್ಲಿ ಮಾಡಿದ್ದು ಅಂತ ಹೇಳಿದ್ರು. ನಾನೊಮ್ಮೆಗೆ ಆಲೋಚನೆ ಮಾಡಿದೆ, ಇದೇ ಥರ ಒಂದು ಬೀಫ್ ಪಿಕಲ್ ನಮ್ಮ ಕರ್ನಾಟಕದಲ್ಲೆಲ್ಲ ಇದ್ರೆ ಬೇಕರಿಯಲ್ಲಿ ಅದು ಕೂಡ ಹೇಗಿರ್ತಿತ್ತು ಅಂತ ಆಲೋಚನೆ ಮಾಡಿ ನಾನು ಅಲ್ಲೇ ನಿಂತು ಸಾಕಾದ ಹೌದಾ ಅಂತ ಹೇಳಿ ಹಾಗೆ ಇಟ್ಟ ಇಲ್ಲಿ. ಓಕೆ, ಇನ್ನು ಒಂದು ಗ್ರೂಪ್ ಆಗಿ ಫ್ರೆಂಡ್ಸ್ ಊಟಕ್ಕೆ ಏನಾದರೂ ಹೋದ್ರೆ ಅದರಲ್ಲಿ ನಾನ್ ವೆಜ್ ತಿನ್ನುವವರು ಇದ್ದಾರೆ, ಅಲ್ಲಿ ವೆಜ್ ತಿನ್ನುವವರು ಮಾತ್ರ ಇದ್ದಾರೆ. ಅವರು ಒಟ್ಟಿಗೆ ಕೂತ್ಕೊಂಡು ವೆಜ್ ತಿನ್ನುವವರು ವೆಜ್, ನಾನ್ ವೆಜ್ ತಿನ್ನುವವರು ನಾನ್ ವೆಜ್. ಆ ನಾನ್ ವೆಜ್ ಅಲ್ಲಿ ಬೀಫ್ ಇರ್ಬೋದು, ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ಸೊ ಅದು ನನಗೆ ಪ್ರಶ್ನೆ ಅಲ್ಲ. ಬಟ್ ಇದು ನಾನು ಕಂಡ ಕೇರಳ ಬೇಕರಲ್ಲಿ ಬೀಫ್ ಪಿಕ್ಕಲ್, ಅದು ಕೂಡ ಒಬ್ರು ಹಿಂದೂ ಓನರ್ ಅವರ ಮನೆಯಲ್ಲೇ ಮಾಡಿದಂತೆ. ಇದು ನಾನು ಕಂಡ ಕೇರಳ. ಕಳೆದ ವರ್ಷ ರಂಜಾನ್ನ ಸಮಯದಲ್ಲಿ ನನಗೆ ಉಪವಾಸ ತೊರೆಯುವ ಸಮಯ ಆಗುವಾಗ ನನ್ನ ಹತ್ರ 2 ವೀಲರ್ಸ್ ಆಗಲಿ ಯಾವುದೇ ಇಲ್ಲ, ಗಾಡಿ ಇಲ್ಲ ನನ್ನ ಹತ್ರ. ಆವಾಗ ನನ್ನನ್ನು ಯಾವುದೊಂದು ಮಸೀದಿಗೆ ಡ್ರಾಪ್ ಮಾಡಿದ ನನ್ನ ಒಬ್ಬ ಹಿಂದೂ ಸ್ನೇಹಿತ. ಇದು ನಾನು ಕಂಡ ಕೇರಳ. ಇವತ್ತು 2026ನೇ ರಂಜಾನ್ನ ಮೊದಲ ಉಪವಾಸ ನನಗೆ. ನಾನೊಂದು PG ಇದ್ದೇನೆ. ಈ PG ಓನ್ಡ್ ಬೈ ಒಬ್ರು ಹಿಂದೂ ಲೇಡಿ. ಓಕೆ, ನಿಮ್ಗೆ ಆ ಥರ ಹೇಳ್ತೀನಿ ನಾನು. ಸೊ ಬೆಳಿಗ್ಗೆ ನಮಗೆ ಆಹಾರ ತಿನ್ಬೇಕು, ಒಂದು 5:15 ಮುಂಚೆ ಫುಡ್ ತಿನ್ಬೇಕು. ಆ ಟೈಮಲ್ಲಿ ನಮಗೆ ಫುಡ್ ಮಾಡಿ ಕೊಡುವವರು ಕೂಡ ಹಿಂದೂ ಲೇಡೀಸ್ ಕಿಚನ್ ಅಲ್ಲಿ. ನಾನು ಇವತ್ತು ಬೆಳಿಗ್ಗೆ ತಿನ್ಲಿಕ್ಕೆ ಹೋದಾಗ ನೋಡಿದ್ರೆ ಯಾರು ಮುಸ್ಲಿಂ ಇಲ್ಲ. ಇದು ನಾನು ಕಂಡ ಕೇರಳ. ಇದರಲ್ಲಿ ಎಂತದ್ದು ಒಂದು ಬೀಫ್ ಅನ್ನು ಬಾಯಿಗೆ ತುರುಕಿಸ್ತಾ ಇದ್ದಾರೆ. ಇಲ್ಲಿ ತುರುಕಿಸುವ ಅಗತ್ಯವೇ ಇಲ್ಲ, ಅವರೇ ಸ್ವ ಇಚ್ಛೆಯಿಂದ ಬೀಫ್ ತಿಂತಾ ಇದ್ದಾರೆ. ಬೇಕಾದ್ರೆ ಬಂದು ನೋಡಿ. ಇನ್ನು ಕರ್ನಾಟಕದವರಿಗೂ ಈ ವಿಷಯದಲ್ಲಿ ನಿಮ್ಗೆ ಸಂಶಯ ಇದ್ರೆ, ನಿಮ್ಗೆ ಹತ್ತಿರ ಇರುವ ಕೇರಳದ ಯಾವುದೇ ಸ್ಥಳ, ಯಾವುದೇ ಮುಕ್ಕು ಮೂಲೆಗೆ ಹೋದ್ರು ಇದೇ ರೀತಿ ಮನೆಯಲ್ಲಿ ಬೀಫ್ ತಿಂತಾರೆ. ಇಲ್ಲಿ ಎಲ್ಲಾ ಧರ್ಮದವರು, ಎಲ್ಲಾ ಪಕ್ಷದವರು ಬೀಫ್ ತಿಂತಾರೆ ಕೂಡ, ತಿನ್ನಿಸ್ತಾರೆ ಕೂಡ. ಫೋರ್ಸ್ಫುಲ್ಲಿ ಅಲ್ಲ, ಮನೆಯಲ್ಲೇ ಶುಚಿಯಾಗಿ ಮಾಡಿ ವಿಧದ ರೆಸಿಪಿಯಲ್ಲಿ ಮಾಡಿ ತರ್ತಾರೆ ಅಥವಾ ತಿಂತಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಅರ್ಥ ಇಲ್ಲ. ಅದನ್ನೆಲ್ಲ ಸುಮ್ಮನೆ ನಂಬೇಡಿ. ಸೊ ಮೇಲೆ ಕಾಣುವ ಚಿತ್ರದಲ್ಲಿರುವ ಪಾತ್ರಗಳು ಹಾಗೂ ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಹಾಗೂ ಕಲ್ಪನೆಗೂ ಮೀರಿದ್ದು ನೈಜ ಘಟನೆ ಅಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಶಾಕಿಟ್ ವಾಕಿ ಸೈನಿಂಗ್ ಔಟ್.